ಹಲ್ಲೆಲೂಯ, ಸ್ತೋತ್ರ. ಆದಿಕಾಂಡ ಭಾಗದಲ್ಲಿ 28ನೇ ಅಧ್ಯಾಯದಾಗ ನಾವು ವಾಕ್ಯ ಧ್ಯಾನ ಮಾಡುವಾಗ ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಕಡೆ ಹೋಗರಿ, ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡರಿ. ಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಶಬ್ಬದ ದಿನದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಮ್ಮೆಲ್ಲರಿಗೆ ಸೇರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಈಗ ಪ್ರಭಾ, ಇಲ್ಲಿವರೆಗೆ ಆರಾಧನಾ ಮೂಲಕವಾಗಿ ನಿಮ್ಮನ್ನು ಮಹಿಮೆ ಪಡಿಸೋದಕ್ಕೆ ಪ್ರಭಾ ಏರ್ಪಾటు ಮಾಡಿದ ವಿಧಾನಕ್ಕಾಗಿ ಸ್ತೋತ್ರ. ಅಯ್ಯ, ನಾವು ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ನಾವೆಲ್ಲರೂ ಸತ್ಯ ತಿಳಿದುಕೊಂಡು ಸತ್ಯಕ್ಕೆ ತಕ್ಕಂತೆ ಪ್ರಭಾ ನಾವು ನಡೀತಕ್ಕಂಥ ಮಕ್ಕಳಾಗಲಿಕ್ಕೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡ್ತೀರೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯ. ಆದಿಕಾಂಡದಲ್ಲಿ ಮಗನ ವಿಷಯದಲ್ಲಿ ತಂದೆ ವಿಚಾರ ಮಾಡ್ತಾನ. ಮಕ್ಕಳ ವಿಷಯದಲ್ಲಿ ಎಲ್ಲ ತಾಯಿ ತಂದೆ ವಿಚಾರ ಮಾಡ್ತಾರಲ್ಲ, ಏನು ಮಾಡಲ್ಲ? ತಾಯಿ ತಂದೆ ತನ್ನ ಮಕ್ಕಳ ವಿಷಯದಲ್ಲಿ ಏನು ಮಾಡ್ತಾರೆ? ವಿಚಾರ ಮಾಡ್ತಾರ. ವಿಚಾರ ಅಂದಿನಾಗ ತನ್ನ ಮಕ್ಕಳು ಸುಖವಾಗಿ, ಕ್ಷೇಮವಾಗಿ, ಸಂತೋಷವಾಗಿ ಇರಬೇಕು ಅಂತೇಳಿ ಪ್ರತಿ ತಾಯಿ ತಂದೆ ಈ ಉದ್ದೇಶ. ಏನಿಲ್ಲ, ಅಷ್ಟೇನಾ? ಏನಿಲ್ಲ. ಪ್ರತಿ ತಾಯಿ ತಂದೆ ಇಷ್ಟಪಡೋದು ಏನು? ತನ್ನ ಮಕ್ಕಳ ವಿಷಯದಲ್ಲಿ ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ಇಲ್ಲಿ ಆದಿಕಾಂಡದಾಗ 28ನೇ ಅಧ್ಯಾಯದಾಗ 1ನೇ ವಚನದಾಗ ಈ ರೀತಿಯಾಗಿ ವಿಚಾರ ಮಾಡ್ತಾರೆ. ಹೆಂಗ್ ಮಾಡ್ತಾರ ಓದ್ತೀರಿ? 1ನೇ ವಚನ. ಆಗ ಇಸಾಕನು ಯಾಕೋಬನನ್ನು ಕರೆದು ಅವನಿಗೆ, ನೀನು ಕಾನಾನರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ. ಸಾಕು ನಿಂದ್ರಿ. ಯಾಕೆ ಕಲತಾರ? ಯಾಕೆ ಕಲತಿರಬಹುದು ಈ ಮಾತು? ಕಾನಾನ ದೇಶ ಅಂತಂದ್ರ ಸಾಮಾನ್ಯವಾಗಿರ್ತಕ್ಕಂಥ ದೇಶ ಅಲ್ಲ. ಆ ಕಾನಾನ ದೇಶಕ್ಕೆ ಹೋಗ್ಲಕ್ಕ ದೇವರು ಐಗುಪ್ತದಲ್ಲಿ ಇರ್ತಕ್ಕಂಥ ಜನರಿಗೆ ಕಾನಾನ್ ದೇಶಕ್ಕೆ ನಾನು ಕಳಿಸ್ಕೊಡ್ತೇನೆ ಅಂದರ. ಆ ಕಾನಾನ್ ದೇಶದಲ್ಲಿ ವಾಸ ಮಾಡಬೇಕು ಅಂದರ. ಆ ಕಾನಾನ್ ದೇಶದಲ್ಲಿ ಹಾಲು ಜೇನು ಹರಿವ ದೇಶ ಎಂಬುದಾಗಿ ಹೇಳ್ಯಾರ. ಆದ್ರ ಇವತ್ತು ಇಸಾಕ್ ಹೇಳ್ತಾರ ತನ್ನ ಮಗನಿಗೆ, ನೋಡು ಮಗ, ನೀ ಮಾತ್ರ ಜಾಗ್ರತ ಇರು. ಯಾಕ ಗೊತ್ತಾ? ಕಾನಾನ ದೇಶದಲ್ಲಿ ಅಲ್ಲಿರ್ತಕ್ಕಂಥ ಹೆಣ್ಮಕ್ಕಳ ಸಂಕಟ ನೀ ಮಾತ್ರ ಮದುವೆ ಆಗಬಾರದು. ಉದ್ದೇಶ ಏನದ, ಸಂಕಲ್ಪ ಏನದ, ಅಲ್ಲಿನ ಜನರ ಪರಿಸ್ಥಿತಿ ಹೆಂಗದ ಕೊನೆ ಇಲ್ಲ. ಈ ಮಾತು ಎದ್ರ ಕಡೆಯಿಂದ ಅಂದ್ರೆ ಕೊನೆ ಇಲ್ಲ. ಇದು ಯಾರಿಗೆ ಕೊನೆ ಇಲ್ಲ. ಆದ್ರ ಇಲ್ಲಿ ಈ ಮಾತಿನ ಮೇಲೆ ನೋಡಿ ಏನಿದ್ದಿರ್ಬೋದು ಅಲ್ಲ, ಅವನಿಗೆ ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ. ಪದ್ದನ ಅರಾಮ ದೇಶದಲ್ಲಿರುವ ನಿನ್ನ ತಾಯಿ ತಂದೆಯಾದ ಬೆತ್ತೋಬೇಲನ ಮನೆಗೆ ಹೊರಟು ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಬನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೋ ಎಂದು ಅಪ್ಪಣೆ ಕೊಟ್ಟು, ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನು ಕೊಟ್ಟು ನಿನ್ನಿಂದ ಅನೇಕ ಜನಾಂಗಗಳು ಹುಟ್ಟುವಂತೆ ಅನುಗ್ರಹಿಸಲಿ. ಹಲ್ಲೆಲೂಯ. ಚಪ್ಪಳೆ ತಟ್ಟರೆ. ಕೆಲವು ಜನರಿಗೆ ಜ್ಞಾನ ಇಲ್ಲ ಕಡಿಂದು ತನ್ನ ಮಕ್ಕಳ ಜೀವಿತ ಹಾಳು ಮಾಡಿಕೊಳ್ತಾರೆ. ತನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳಲ್ಲ. ತನ್ನ ಮಕ್ಕಳಿಗೆ ತನ್ನ ಕುಟುಂಬಕ್ಕೂ ಹಾಳು ಮಾಡ್ಕೋಬ ಕಾರಣ ಏನದ ಅಂದ್ರ ಸರಿಯಾದ ಜ್ಞಾನ ಇಲ್ಲ ಕಡಿದು. ಈ ಇಸಾಕು ತನ್ನ ಮಗನಿಗೆ ಕಾಪಾಡ್ಕೊಳ್ಳಕ, ಒಂದು ದೊಡ್ಡ ಜನಾಂಗವಾಗಲಕ್ಕ, ದೇವರ ಚಿತ್ತದ ಅನುಸಾರವಾಗಿ ನಡಿಲಕ್ಕ ಏನ್ ಹೇಳ್ತಾನ ಅಂತಂದ್ರ, ಕಾನಾನ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನೀನು
ಮದುವೆಯಾಗಬೇಡ. ಅಲ್ಲ, ವಿಚಿತ್ರವಾಗಿರ್ತಕ್ಕಂಥ ಮಾತು ನಿಜವಾಗಲು. ಯಾಕೋಬ ಅದೇ ರೀತಿಯಾಗಿ ಮಾಡ್ಲಿಕ್ಕೆ ಅಂದ್ರೆ ಇಷ್ಟಪಟ್ಟನ. ಇವತ್ತು ನಮ್ಮ ಮಕ್ಕಳು ಎಷ್ಟು ಜನರಾರ ತಾಯಿ ತಂದೆ ಮಾತು ಕೇಳಿಸಿ ಅವರ ಪ್ಲೇ ನಡೆಯತಕ್ಕಂಥ ಶಕ್ತಿವಂತರು. ಅಲ್ಲ, ಎಷ್ಟು ಜನರು ಇದ್ದಿರ್ಬೋದು. ಈ ರೀತಿಯಾಗಿ ಅಲ್ಲಿ ಕಾರ್ಯ ಜರುಗಿದ. ಅದೇ ರೀತಿಯಾಗಿ ಮಾಡ್ಲಕ್ಕೆ ಅಂತಂದ್ರ ಹೇಳಿನ ಮಾತು ಕೇಳಲು ಹೋದ್ರ ಕೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲದ್ರ ಪ್ರತಿ ಸಹೋದರ ಸಹೋದರಿಯರಿಗೆ ಪ್ರತಿಯೊಂದೊಂದು ಕುಟುಂಬದಲ್ಲಿ ಕೆಲವು ಶೋಧನೆಗಳು ಬರ್ತಾವ. ಏನು ಬರ್ತಾವ್ರಿ? ಕೆಲವು ಶೋಧನೆಗಳು ಖಂಡಿತವಾಗಿ ಬರ್ತಾವ. ಆ ಶೋಧನೆಗಳು ಬಂದಂತ ಸಂದರ್ಭದಲ್ಲಿ ಆ ಶೋಧನೆಗಳೊಳದಾಗ ಜನರು ಬಿದ್ದು ಹೋಗಬಾರ್ದು ಅಂತ ಹೇಗೆಂದ್ರ ದೇವರು ಈ ಲೋಕದಾಗ ಬಂದು ಪ್ರಾರ್ಥನೆ ಕಲಿಸ್ಯಾರ. ಅದು ಪ್ರಾರ್ಥನೆ ಮಾಡ್ಲಕ್ಕ ನಾವು ಇಷ್ಟಪಟ್ಟರೆ ಮಾತ್ರ ನಮಗೆ ನಾವು ಕಾಪಾಡ್ಕೊಳಕ ಸಾಧ್ಯ ಆಗ್ತದ. ತಾಯಿ ತಂದೆ ಮಾತು ಕೇಳಕ್ಕೆ ಅಂದ್ರ ಇಲ್ಲಿ ಯಾಕೋಬ ಮಾತ್ರ ಸಿದ್ಧವಾನೋ ಇಲ್ಲೋ ಗೊತ್ತಿಲ್ಲ ಕರೆಕ್ಟ್ಗೆ ಯಾವಾಗಾದ್ರೂ ಒಂದು ಶೋಧನೆ ಬಂದದು. ಆ ಶೋಧನದಲ್ಲಿ ಏನಂತಂದ್ರ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದದ. ಮದುವೆ ಮಾಡ್ಕೊಂಬ ವಯಸ್ಸಿನಲ್ಲಿ ಸಂತೋಷ ಪಡಿತಕ್ಕಂತ ಸಮಯದಲ್ಲಿ ತಾಯಿ ತಂದೆಗೆ ಪ್ರೀತಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸಮಯ ಬಂದದ? ಮನೆ ಬಿಟ್ಟು ಹೋಗ್ತಕ್ಕಂಥ ಒಂದು ಸಮಯ ಬಂದದ. ಆ ಸಮಯ ಯಾಕೆ ಬಂದದ ಅಂದ್ರ ಶೋಧನೆ ಮೂಲಕವಾಗಿ ಬಂದದ. ಆ ಶೋಧನದಲ್ಲಿ ತಪ್ಪಿಸ್ಕೋಬೇಕಾದ್ರ ಯಾಕೋಬಗ ಮನೆ ಬಿಟ್ಟು ಹೋಗಲ್ಲನೆ ತಪ್ಪಿಸ್ಕೊಳಕ್ ಆಗಲ್ಲ. ಖಂಡಿತವಾಗಿ ಮನೆ ಬಿಡಬೇಕು, ತಾಯಿ ತಂದೆಗೆ ಬಿಡಬೇಕು, ಆಸ್ತಿ ಪಾಸ್ತಿ ಬಿಡಬೇಕು, ಅಲ್ಲ ಯಾವುದೋ ಒಂದು ಸ್ಥಳಕ್ಕೆ ಹೊಂಟು ಹೋಗಬೇಕು. ಅವಾಗ ಇದು ದೇವರ ಕಾರ್ಯ ಜರುಗ್ತದಿಲ್ಲ, ಅದ್ರ ಕಾರ್ಯ ಜರುಗಲ್ಲ ಅಂತ ಹೇಳಿ ಅಂದ್ರ ಈ ಸಂದರ್ಭದಲ್ಲಿ ಯಾತಕ್ಕೆ ಅಂದ್ರ ಹೇಳಿ ಕಸಿ ಏನ್ ಮಾಡ್ತಾನರಿ? ದೇವರು ನನಗೆ ಆಶೀರ್ವಾದ ಮಾಡ್ಲಿ. ಯಾರಿಗಂತ? ನಿನಗೂ ನಿನ್ನ ಸಂತಾನಕ್ಕೂ ದೇವರು ದೊಡ್ಡ ಜನಾಂಗವಾಗಿ ಮಾಡಲಿ ಅಂತೇಳಿ ಅಂದ್ರ ಆಶೀರ್ವಾದ ಮಾಡ್ತಾರ. ಹೋದ್ರಿ ಮುಂದ. ಆತನು ಅಬ್ರಾಮನಿಗೆ ಕೊಟ್ಟ ಆಶೀರ್ವಾದವನ್ನು ನಿನಗೂ ನಿನ್ನ ಸಂತತಿಗೂ ಕೊಟ್ಟು ತಾನು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದು ನೀನು ಪ್ರಯಾಸವಾಗಿರುವಂಥದ್ದು ಆಗಿರುವ ಈ ದೇಶವನ್ನು ನೀನು ಬಾಧ್ಯನಾಗಿ ಹೊಂದುವಂತೆ ಮಾಡಲಿ ಎಂದು ಹೇಳಿ ಆಶೀರ್ವದಿಸಿ ಕಳುಹಿಸಿ ಬಿಟ್ಟನು. ಯಾಕೋಬನು ಪದ್ಯದ ಅರಾಮೆಗೆ ಹೊರಟು ಅರಾಮನಾದ ಬೆತುವೇಲನ ಮಗನಾಗಿಯೂ ಯಾಕೋಬನಿಗೂ ಏಸಾವನಿಗೂ ತಾಯಿಯಾದ ರೆಬೆಕಳ ಅಣ್ಣನಾಗಿಯೂ ಇದ್ದ ಲಾಬಾನನ ಬಳಿಗೆ ಹೋದನು. ಇಸಾಕನು ಯಾಕೋಬನನ್ನು ಆಶೀರ್ವದಿಸಿ ಪದ್ಯನ ಅರಾಮಿನಲ್ಲಿ ಹೆಣ್ಣನ್ನು ತೆಗೆದುಕೊಳ್ಳುವುದಕ್ಕೆ ಕಳುಹಿಸಿದನು. ಅವನು ಯಾಕೋಬನನ್ನು ಆಶೀರ್ವದಿಸುವಾಗ ಅವನಿಗೆ ನೀನು ಕಾನಾನ್ಯರ ಹೆಣ್ಣನ್ನು ತೆಗೆದುಕೊಳ್ಳಬೇಡವೆಂದು ಅಪ್ಪಣೆ ಕೊಟ್ಟದನ್ನು ಯಾಕೋಬನು ತನ್ನ ತಂದೆ ತಾಯಿಗಳು ಹೇಳಿದಂತೆ ಪದ್ಯನ ಅರಾಮಿಗೆ ಹೋದನು. ಏಸಾವನು ನೋಡಿದಾಗ ಕಾನಾನ್ಯರ ಹೆಣ್ಣು ಮಕ್ಕಳು ತನ್ನ ತಂದೆಯಾದ ಇಸಾಕನಿಗೆ ಇಷ್ಟವಿಲ್ಲವೆಂದು ತಿಳುಕೊಂಡು ಇಸ್ಮಾಯಿಲ್ಗೆ ಬಳಿಗೆ ಹೋಗಿ ಅಬ್ರಾಮನ ಮಗನಾದ ಇಸ್ಮಾಯಿಲ್ನ ಮಗಳು ನೆಬಾಬೇತನ ತಂಗಿಯೂ ಆಗಿದ್ದ
ಮಹಲತ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ತನ್ನ ಹೆಂಡರಲ್ಲಿ ಸೇರಿಸಿದನು. ಹಾಲೆಲೂಯ. ದೇವರ ಸನ್ನಿಧಾನದಲ್ಲಿ ಮದುವೆ ಮಾಡ್ಕೊಂಬ ಸಮಯದಲ್ಲಿ ದೇವರ ಕಾರ್ಯ ನಿರ್ವಹಣೆಗೋಸ್ಕರವಾಗಿ ಈ ಯಾಕೋಬಗೆ ಒಂದು ಶೋಧನೆ ಬಂದದ. ಆ ಶೋಧನೆಯಲ್ಲಿ ಮನೆ ಬೀಳ ಪರಿಸ್ಥಿತಿ ಬಂದದ. ಮನೆ ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯ ಜರುಗದ. 10ನೇ ವಚನ ಏನಂತ 10ನೇ ವಚನದಾಗ ಯಾಕೋಬನು ಕಾರನಿಗೆ ಹೋಗಬೇಕೆಂದು ಬೇರೆಷೆಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿಂದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ದೇವರ ಸ್ತೋತ್ರವಾಗಲಿ. ಹಾಲೆಲೂಯ. ದೇವರ ಸನ್ನಿಧಾನದಲ್ಲಿ ಆತಗ ಸಂತಾನ ಎಷ್ಟು ಕೊಡ್ಲತ್ತಾರಂದ್ರ ಎಲ್ಲ ಕಡೆ ಹರಾಡುವಂತೆ ದೇವ್ರಂದ್ರ ಆತಗ ಸಂತಾನ ಕೊಡ್ಲಕ್ಕಂದ್ರ ದೇವರು ಆ ವಾಗ್ದಾನ ಯಾರಿಗೆ ಮಾಡ್ಯಾರಂದ್ರ ಅಬ್ರಹಾಮಗೆ ವಾಗ್ದಾನ ಮಾಡ್ಯಾರ. ಅಬ್ರಹಾಮಗೆ ವಾಗ್ದಾನ ಮಾಡಿ ಏನ್ ಹೇಳ್ಯಾರಂತ, ಆಕಾಶದ ನಕ್ಷತ್ರಗಳು ಎಷ್ಟವನೋ ಲೆಕ್ಕ ಮಾಡ್ಲಕ್ ನಿನ್ನಿಂದ ಆದ್ರ ಮಾಡ್ಕೋ ಅಂತಾರತ್ತ. ಸಮುದ್ರದಲ್ಲಿ ಉಸುಬು ಎಷ್ಟವನು ಲೆಕ್ಕ ಮಾಡದಿದ್ರೆ ಲೆಕ್ಕ ಮಾಡ್ಕೋ ಅಂದಾರಂತ. ಕರಡಿಕೆ ದೇವ್ರೇ ನನಗೆ ಅಸಾಧ್ಯವಾಗಿದೆ, ನಾ ಲೆಕ್ಕ ಮಾಡಲ್ಲ, ನಾ ನಂಬಿಕೆದಾಗಿರ್ತೆ ಅಷ್ಟೇ, ನೀ ಏನ್ ಹೇಳ್ತೀಯ ಅದು ಮಾಡ್ತೀಯ ಅಂತ ಹೇಳಿ ನಿನಗ ನಿಜವಾಗ್ಲು ಅದೇ ರೀತಿಯಾಗಿ ಸಹೋದರಿಗೆ ಅಂದ್ರ ಸಮಯ ಇದು ಕೊಟ್ಟಿನಾಗ ಅದ ಅದ್ಭುತವಾಗಿ ಅಂತ ಜೀವಿಸ್ಲಕ್ಕ ಆತ ಇಷ್ಟಪಟ್ಟಾರ. ಆ ಇಷ್ಟಪಟ್ಟಿನ ಕಡಿದೆ ಅದ್ಭುತವಾದ ರೀತಿಯಲ್ಲಿ ಆತ ಜೀವಿಸ್ಯಾರ, ಆಶೀರ್ವಾದಗಳು ಹೊಂದ್ಯಾರ. ಮತ್ತೆ 15 ನಿನ್ನ ಮೂಲಕವೂ ನಿನ್ನ ಸಂತತಿಯು ಮೂಲಕವೂ ಭೂಮಿಯೆಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳದಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ ಅಂದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯ ಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದು, ಇದು ದೇವರ ಮನೆಯೋ ಹೊರತು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಸ್ತೋತ್ರವಾಗಲಿ. ಯಾವಾಗಾದ್ರೂ ಮನೆ ಬಿಟ್ಟು ಹೋಗ್ಲತ್ತನೋ, ಮನೆ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಹಾದಿ ನಡೆದು ದಣಿದು ಹೊತ್ತು ಹೋಗಿನ ಮೇಲೆ ವಿಶ್ರಾಮಿಸಿಕೊಂಡಾಗ ನಿದ್ದೆ ಮಾಡುವಾಗ ಒಂದು ಕಲ್ಲು ತೆಗೆದುಕೊಂಡು ತಲೆ ಕೆಳಗೆ ಇಟ್ಕೊಂಡು ನಿದ್ದೆ ಮಾಡಿನಾಗ ಆತಗೆ ಅದ್ಭುತವಾದ ಕನಸು ಬಿದ್ದದ. ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿನದ. ಅಲ್ಲಿಂದ ದೇವದೂತರು ಕೆಳಗೆ ಹೊಂಟಾರ. ಅದ್ಭುತವಾದ ದರ್ಶನ ನೋಡಿ ಕಸಿ ಅದಕ್ಕೇನಂದ್ರೆ ಒಂದು ಒಳ್ಳೆ ಸ್ಥಳ ಎಂಬುದಾಗಿ ಲೆಕ್ಕ ತೆಗೆದುಕೊಂಡು ಅದಕ್ಕೇನು ದೇವರಿಗೆ ಸ್ತೋತ್ರ ಮಾಡಕ್ಕೆ ಏನ್ ಹೇಳ್ತಾನಂತ. ಓದ್ರಿ 18 ಓದ್ರಿ ಎಂದು ಹೇಳಿದನು. ಹೊತ್ತಾರೆ ಅವನು ಎದ್ದಾಗ ತಾನು ತಲೆ ದಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ಸ್ಥಳಕ್ಕೆ ಬೆಥೆಲ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಜ ಎಂದು ಹೆಸರಿತ್ತು. ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು.
ದೇವರಾಗಿರುವನು. ಸ್ತೋತ್ರವಾಗ್ಲಿ. ಏನದಂತ್ರಿ? ಮನೆ ಬಿಟ್ಟನ, ಎಲ್ಲರಿಗೆ ಬಿಟ್ಟನ, ಹೊಂಟನ ಒಂಟರಾಗಿ ಬಂದ್ಕಸಿ ಅಡವಿ ಪ್ರಾಂತದಾಗ ಹೊತ್ತು ಹೋಗ್ಯದ. ಅಡವಿ ಪ್ರಾಂತದಾಗ ಮಕ್ಕೊಂಡನ, ದರ್ಶನ್ ನೋಡಿ ದೇವರಿಗೆ ಏನಂದ್ರೆ ಒಡಂಬಡಿಕೆ ಮಾಡ್ತಾನ, ಒಂದು ಮಾತು ಕೊಡ್ತಾನ. ದೇವ್ರೇ, ನಮ್ಮ ಮನೆ ಬಿಟ್ಟು ಬಂದ, ಎಲ್ಲಾ ಬಿಟ್ಟು ಬಂದ, ಇಲ್ಲ ನನಗೆ ಉಳ್ಳಕ್ ಕೊಡು, ಉಟ್ಕೊಳಕ್ ಬಟ್ಟೆ ಕೊಡು. ಹಂಗ ಒಂದ್ ವೇಳೆ ನೀವು ಮಾಡಿದೆ ಅಂದ್ರ ನನ್ನ ದೇವರು ನೀನೇ ಅಂತ ಹೇಳಂದ್ರ ಆನಂದ ಪಡಿತಾನ, ಮಾತು ಕೊಡ್ತಾನ, ಸಂತೋಷ ಪಡಿತಾನ. ಯಾವಾಗಾದ್ರೂ ಈ ರೀತಿಯಾಗಿ ಕಾರ್ಯ ಜರುಗ್ಲಕ್ಕ ದೇವರು ಸಹಾಯ ಮಾಡಿರು, ಅಲ್ಲಿ ಅದ್ಭುತವಾದ ರೀತಿಯಲ್ಲಿ ನಡೆಸ್ಕೊಟ್ಟಾರ. ಮತ್ತೆ ನಂತ 22 ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆವಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10 ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಕೆ ಮಾಡಿಕೊಂಡನು. ಹಲ್ಲೆಲೂಯಾ. ದೇವರು ನಿಜವಾಗಲು ನಮ್ಮ ತ್ಯಾಗ ಇಷ್ಟ ಅದ, ನಾವು ಸರಿಪಡಿಸುವುದು ದೇವರಿಗೆ ಇಷ್ಟ ಅದ. ನಿಜವಾಗಲು ದೇವರ ಸನ್ನಿಧಾನದಲ್ಲಿ ಅಬ್ರಹಾಮ ಏನ್ ಮಾಡಿರಂದ್ರ 10 ಪಾಲು ಭಾಗ ಏನಂತ ದೇವರಿಗೆ ಕೊಡ್ತಾ ಹೋಗ್ಯಾನ. ಏನು ಕೊಟ್ಟಿಲ್ಲ. ಅನೇಕ ಭಕ್ತಾದಿಗಳು ದೇವರಿಗೆ 10 ಭಾಗ ಪಾಲು ಕೊಟ್ಟರು. ಇಸಾಕನ ಬಾರಿ ಬಂದಿನಾಗ ಇಸಾಕ ಬಿ ತನಗೆ ತಾನು ಸರಿಪಡಿಸ್ಕೊಂಡು ನಾನು ಎಲ್ಲದಾಗ ಉನ್ನತವಾದ ಸ್ಥಿತಿಯಲ್ಲಿಟ್ಟೆ ಅಂದ್ರ, ತಿರುಗಿ ನಾನು ಎಲ್ಲಿಂದು ತನ್ನ ಸೋದರ ಮಾವನ ಮನೆಯಲ್ಲಿಂದು ಮದುವೆ ಮಾಡಿಕೊಂಡು ತನ್ನ ಗಂಡು ಹೆಣ್ಣು ಮಕ್ಕಳು ಎಲ್ಲ ತೆಗೆದುಕೊಂಡು ನಾನು ಹಿಂದಕ್ಕೆ ತಿರುಗಿ ಪ್ರಯಾಣ ಮಾಡಿ ನನ್ನ ತಾಯಿ ತಂದೆ ಮನೆಗೆ ಹೋಗುವಾಗ ತಿರುಗಿ ನಾ ಇಲ್ಲಿಗೆ ಬಂದು ನಾನು ಸಂಪತ್ತದಾಗಿಂದ ಎಲ್ಲದಾಗಿಂದ ಏನು ಮಾಡ್ತಾ ಇರೋದನ್ನ ಒಂದ್ರಾಗೆ ಇಲ್ಲ, ಖಾಲಿ ದುಡ್ಡಿನಾಗೆ ಇಲ್ಲ, ಬೆಳೆದಾಗ, ಆಡು ಕುರಿಗಳದಾಗ, ದನ ಕರುಗಳದಾಗ, ಪ್ರತಿ ಒಂದು ವಿಷಯದಾಗ ನಿನಗೆ ನಾನು 10ರಲ್ಲಿ 1 ಭಾಗ ಕೊಡ್ತೇನೆ ಅಂತ ಕೇಶಂದ್ರ ಒಪ್ಪಿಕೊಂಡು ಕೇಶಂದ್ರ ಹರಕೆ ಮಾಡಿ ಹೋಗಿ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಜೀವಮಾನ ಮಾಡಿ ತಿರುಗಿ ಹಿಂದಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯ ದೇವರು ಜರುಗಿಸ್ಯಾರ. ಹೆಂಗ್ ಜರುಗಿಸ್ಯಾರ ಅಂತ 30ನೇ ಅಧ್ಯಾಯದಾಗ 30ನೇ ಅಧ್ಯಾಯ 1ನೇ ವಚನ. ರಾಹೇಲಳು ತಾನು ಮಕ್ಕಳನ್ನು ಹೇರದೆ ಇರುವುದನ್ನು ನೋಡಿ ತನ್ನ 31ನೇ ಅಧ್ಯಾಯದಾಗ ಹೋದ್ರಿ 25ನೇ ವಚನ ಹೋದ್ರಿ. ಆದಿಕಾಂಡ 30ನೇ ಅಧ್ಯಾಯ 25ನೇ ವಚನ ಹೋದ್ರಿ. ರಾಹೇಲಳು ಯೇಸಪ್ಪನನ್ನು ಹೆತ್ತ ನಂತರ ಯಾಕೋಬನು ಲಾಬಾನನಿಗೆ ನನಗೆ ಅಪ್ಪಣೆ ಕೊಡಬೇಕು, ನಾನು ನನ್ನ ದೇಶದಲ್ಲಿರುವ ಸ್ವಂತ ಊರಿಗೆ ಹೋಗಬೇಕು, ನಾನು ಸೇವೆ ಮಾಡಿ ಪಡಕೊಂಡ ಹೆಂಡತಿಯರನ್ನು ನನ್ನ ಮಕ್ಕಳನ್ನು ನನಗೆ ಒಪ್ಪಿಸು, ನಾನು ಹೋಗುತ್ತೇನೆ, ನಾನು ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದೆ ಅದೇ ಎಂದು ಹೇಳಲು ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ದೇವರು ಯಾಕೋಬಗೆ ಯಾವ ಹೆಂಡತಿ ಬೇಕಾಗಿತ್ತು ಆ ಹೆಂಡತಿ ಆಕೆಗೆ ಕೊಡಿಸ್ತಾನ. ಯಾವ ಮಗ ಆಕೆಗೆ ಹುಟ್ಟಬೇಕು ಆ ಮಗ ಹುಟ್ಟರ್ಸನ. ಆ ದೇಶದಾಗ ಒಂದು ಗುಲಾಮ ಆಗಿ ಉಳ್ದಾನ, ಒಬ್ಬ ದಾಸನಾಗಿ ಉಳ್ದಾನ. ತಾನು ಕಷ್ಟಪಟ್ಟಿನ ಕಷ್ಟದಾಗಿಂದ ಒಂದು ದುಡ್ಡು ತಂದು ಸ್ವಂತ ಅಲ್ಲ ಅಂತ ಕೇಶಲ್ಲಿ ಉಳ್ದಾನ. ಏನ್ ಬೇಡನ ಹೋಗಪ್ಪರಿ, ಉಳ್ಳಕ್ ಅನ್ನ ಕೊಡು, ಉಟ್ಕೊಳಕ್ ಬಟ್ಟೆ ಕೊಡು ಸಾಕು ಅಂದನ. ಕಾಲ ಕಳೆದು ಹೋಗೋ ತನಕ ಅದೇ ರೀತಿಯಾಗಿ ಬದುಕ್ಯಾನ. ಇನ್ನೊಂದು ವಿಚಾರ ಬಂದಿಲ್ಲ. ಯಾವಾಗಾದ್ರೂ ವಾಗ್ದಾನದ ಮಗ, ಯಾವಾಗಾದ್ರೂ ದೇವರ ಆಶೀರ್ವಾದಿಸಲ್ಪಟ್ಟ ಮಗ ಯಾವಾಗಾದ್ರೂ ಯಾಕೋಬಗೆ ಹುಟ್ಟ್ಯಾನೋ ಅವನ ಮನನೇತ್ರಗಳು, ಅವನ ಆತ್ಮದ ಕಣ್ಣುಗಳು ತೆರೆಯಲ್ಪಟ್ಟಿನಾಗ ಅವಾಗಲತನ ನನ್ನ ಮಕ್ಕಳ ಕಡೆಯಿಂದ ಯಾವಾಗ ಸಂಪಾದನ ಮಾಡಲಿ, ಇನ್ನ ಎಷ್ಟು ದಿನ ನಿನ್ನ ಬಳಿ ನಾ ಹಿಂಗೆ ಇರಲಿ, ನನಗೆ ಅಪ್ಪಣೆ ಕೊಡು, ನಾ ಹೋಗ್ತಾನೆ, ನನ್ನ ಹೆಂಡ್ರಿಗೆ ಮಕ್ಕಳಿಗೆ ತಗೊಂಡು ನನ್ನ ತಾಯಿ ತಂದೆ ಬಳಿಗೆ ಹೋಗ್ತಾನೆ. ಅದನ್ನ
ತಾಯಿ ತಂದೆಗೆ ಪ್ರೀತಿ ಮಾಡ್ತಕ್ಕಂಥವ್ರು ಸಮಯ ಬಂದಿನಾಗ, ಶೋಧನೆ ಬಂದಿನಾಗ ತಾಯಿ ತಂದೆಗೆ ಬಿಟ್ಟು ಹೋಗ್ಬೋದು, ಊರು ಬಿಟ್ಟು ಹೋಗ್ಬೋದು, ದೇಶ ಬಿಟ್ಟು ಹೋಗ್ಬೋದು, ಯಾಕಡೆ ಹೋಗ್ಬೋದು. ಆ ಸಮಯ ಬಂದದ ಹೋಗುವುದಕ್ಕೆ ದೇವರೇ ಕಾರ್ಯ ಮಾಡ್ಯಾರ. ಅಲ್ಲಿ ಹೋಗಿನಾಗ ನಿನಗೆ ದೇವರೇ ಕಾಪಾಡತ್ತಾರ. ಕರಡಿಗೆ ನೀವು ವಾಗ್ದಾನ ಮಾಡಿದೆ, ದೇವರಿಗೆ ಮೆಚ್ಚುಗೆ ಆಗಿರುವ ಕ್ರಿಯೆಗಳು ನಿನ್ನ ಬಳಿ ಅವನ. ಆ ಕ್ರಿಯೆದ ಮೂಲಕವಾಗಿ ನೀ ಆಶೀರ್ವಾದಿಸಲ್ಪಡ್ತಿ. ಕ್ರಿಯೆಗಳಲ್ಲಿ ಎಲ್ಲರೂ ಆಶೀರ್ವಾದಿಸಲ್ಪಡೋದು ಬಹಳ ಕಷ್ಟ. ದೇವರಿಗೆ ಇಷ್ಟ ಆಗಬೇಕು. ನಾವು ಇರ್ತಕ್ಕಂಥ ಸ್ಥಳದಲ್ಲಿ ಅನೇಕ ಜನರಿಗೆ ಇಷ್ಟವಾಗಬೇಕು. ಅವಾಗ ನಾವು ಆಶೀರ್ವಾದಿಸಲ್ಪಡ್ತೀವಿ. ಮೊದಲು ದೇವರಿಂದ ಆಶೀರ್ವಾದಿಸಲ್ಪಡ್ಬೇಕಂತ, ತಿರುಗಿ ಮನುಷ್ಯರಿಂದ ಆಶೀರ್ವಾದಿಸಲ್ಪಡ್ಬೇಕಂತ. ಅವಾಗ ನಾವು ಆಶೀರ್ವಾದಿಸಲ್ಪಡ್ತೇವೆ. ನಾವು ದೇವರಿಗೆ ಧ್ಯಾನ ಮಾಡುತ್ತಿದ್ದೆವು, ಜನರಿಗೆ ಇಲ್ಲ, ತಾಯಿ ತಂದೆಗಿಲ್ಲ, ಹೆಂಡ್ರ ಮಕ್ಕಳಿಗಿಲ್ಲ, ತಪ್ಪು ಮಾರ್ಗದಲ್ಲಿ ನಡೆಸ್ತಕ್ಕಂಥವ್ರಾಗಿದ್ದೆವು. ಸ್ವಂತ ಕುಟುಂಬದಾಗೆ ಮಗನಿಗೆ ತಾಯಿ ಒಂದು ಹೇಳಿದ್ರೆ ತಂದೆ ಒಂದು ಹೇಳ್ತಾರ. ಅವಾಗ ಮಗ ಏನು ಮಾಡ್ತಾನ? ಯಾರ ಮಾತು ಕೇಳಿದ್ರೆ ನಂಗೆ ಲಾಭ ಆಗಲ್ಲ ಅದು ವಿಚಾರ ಮಾಡ್ತಾನ. ಯಾರು ಮಾಡ್ತಾನ? ಯಾರ ಮಾತು ಕೇಳಿದ್ರೆ ನನಗೆ ಲಾಭ ಅದ ಅದು ವಿಚಾರ ಮಾಡಿ ಅಂತಾನ. ಹಾ, ನಮ್ಮ ಮಮ್ಮಿ ಮಾತು ಕೇಳಿದ್ರೆ ಚಲೋ ಅದ. ಗರಂ ಗರಂ ಪರಾಟೆ, ಅಂಡಿ, ಆಮ್ಲೆಟು ಎಲ್ಲ ಸಿಗ್ತಾವಲ್ಲ. ತಂದೆ ಮಾತು ಹೆಂಗಿರ್ತಾವ? ಗಂಭೀರಿಕೆ ಇರ್ತಾವ. ಭಕ್ತಿದಾಗ ನಡಿಬೇಕು ಅಂತ ಹೇಳ್ತಾನವ. ಇನ್ನೊಬ್ರಿಗೆ ಇಜ್ಜತ್ ಕೊಡ್ಬೇಕು ಅಂತಾನವ. ತಾಯಿ ಮಾತು ಹಂಗಲ್ಲ. ಅರೇ, ನಾ ಏಸೋ ದಿನ ಹಿಡಿದು ಮದಿ ಮಾಡ್ಕೊಂಡು ಹಿಡಿದು ನೋಡತ್ತೀನೋ ಅವನ ಗುಣ ನೋಡಿ ನೋಡಿ ನಂಗೆ ಸಾಕಾಗಿದ. ಈಗ ನನ್ನ ಆಗಿದ, ಈಗ ನಿನ್ ಚಾಲು ಆಯ್ತದ, ನೀ ಕೇಳೇ ಬೇಡ. ಈ ಬೋಧನೆ ಕೇಳಿ ಕಳಿಸಿ ಯಾವ ಏನು ಮಾಡ್ತಾನ? ಈ ಜಬತ್ ಆಗಿನವ ಬೇಕಾಯ್ತಾನ, ಬೇಕಾಗಿನವ ಹುಲಿ ಆಯ್ತಾನ. ಏನಾಗಲ್ಲ ಅಲ್ಲ? ಈ ರೀತಿಯಾಗಿ ಮಕ್ಕಳಿಗೆ ಒಂದು ನಾವು ಗುಣಗಳು ಖರಾಬ್ ಕಲಿಸಿ ಅಂದ್ರ ಅದು ಎಂದಿಗೂ ಲಾಭ ಆಗಲ್ಲ. ಅದಕ್ಕೆ ನಾವು ಏನ್ ಮಾಡಿ ಅಂದ್ರ ಆಶೀರ್ವಾದಿಸಲ್ಪಡ್ಲಕ್ಕ ಮೊದಲು ನಾವು ಯೋಗ್ಯರಾಗಬೇಕು. ನಾವು ಯೋಗ್ಯರಾದ್ರೆ ನಮ್ಮ ಮಾತು ಕೇಳಿ ನಮ್ಮ ಮಕ್ಕಳು ಯೋಗ್ಯರಾದ್ರ ಯೋಗ್ಯತೆಲಿಂದೇ ನಾವು ಆಶೀರ್ವಾದಿಸಲ್ಪಡ್ತೇವೆ. ಆ ರೀತಿಯಾಗಿ ನಡಿಲಕ್ಕ ದೇವರಲ್ಲಿ ಕಾರ್ಯ ಜರುಗಿಸ್ತಾರೆ. ಏನಂತ ಮತ್ತ ಲಾಬಾನನನ್ನು ಅವನಿಗೆ, ನನ್ನ ಮೇಲೆ ದಯವಿಡು, ನನ್ನ ಬಳಿಯಲ್ಲೇ ಇರು. ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ. ನಾನು ನಿನಗೆ ಏನು ಕೊಡಬೇಕು ಹೇಳು, ಕೊಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಯಾಕೋಬನು ತಾನು ನಿನಗೆ ಮಾಡಿದ ಸೇವೆಯನ್ನು, ನನ್ನ ವಶದಲ್ಲಿದ್ದ ನಿನ್ನ ಪಶುಗಳು ಅಭಿವೃದ್ಧಿವಾದದನ್ನು ನೀನು ಬಲ್ಲೆ. ನಾನು ಬರುವುದಕ್ಕೆ ಮೊದಲು ನಿನಗಿದ್ದದನ್ನು ಸ್ವಲ್ಪವೇ. ಹಾಲೆಲೂಯಾ. ಯಾಕಂದ್ರೆ ಇವತ್ತು ನಾವು ಎಲ್ಲಿ ಹೋಗುತ್ತೇವೋ ಅಲ್ಲಿ ದೇವರು ನಮಗೆ ಆಶೀರ್ವಾದ ಮಾಡಬೇಕು. ಏನಿಲ್ಲ, ಆಶೀರ್ವಾದ ಮಾಡಬೇಕು. ಯಾವಾಗಾದ್ರೂ ನಾವು ಆಶೀರ್ವಾದಿಸಲ್ಪಡ್ತೀವೋ, ನಾವು ಯಾವ ಜಾಗದಾಗಿರ್ತೇವೆ ಸುತ್ತಮುತ್ತ ಜನರು ಆಶೀರ್ವಾದಿಸಲ್ಪಡ್ಬೇಕು. ಸುತ್ತಮುತ್ತ ಜನರು ಆಶೀರ್ವಾದಿಸಲ್ಪಡ್ಬೇಕಂದ್ರ ಅಬ್ರಹಾಮನ ಪಲೆ ಒಳ್ಳೆ ಆಲೋಚನೆಗಳಿರ್ಬೇಕು. ಏನಿಲ್ಲ, ಆತನ ಬಲ್ಲಿದ್ದಂತ ಆಲೋಚನೆಗಳು ಯಾರಿಗೆ ಬಂದವಂದ್ರ ಯಾಕೋಬಿಗೆ ಬಂದವ ಅಲ್ಲ, ಇಸಾಕಿಗೆ ಬಂದವ, ಯಾಕೋಬಿಗೆ ಬಂದವ. ಆದ್ರಿಂದ ಏನಂತಂದ್ರ ಅವರು ಅದ್ಭುತವಾಗಿ ಜೀವಿಸ್ಲಿಕ್ಕೆ ಇಷ್ಟಪಟ್ಟಾರ. ಆದ್ರ ಸ್ವಲ್ಪ ಇರ್ತಕ್ಕಂಥದಕ್ಕೆ ಏನ್ ಮಾಡ್ಯಾರ, ಥೋಡೆ ದಿನ ಕೆಲಸ ಮಾಡಿದ್ರ ಹೆಚ್ಚಾಗಿ ಮಾಡ್ಯಾರ. ಹೆಚ್ಚಾಗಿ ಮಾಡಿನಾಗ ಅವಾಗ ಇಲ್ಲಿ ಏನು ಜರುಗದಂದ್ರ ನಿಜವಾಗ್ಲೂ ವಿಚಿತ್ರವಾಗಿರ್ತಕ್ಕಂಥ ಮಾತದ. 31ನೇ ಅಧ್ಯಾಯದಾಗ ಏನದಂತ, ಲಾಬಾನನನ್ನು ನಿನಗೆ ನಾನೇನು ಕೊಡಬೇಕು ಹೇಳು ಅನ್ನಲು ಯಾಕೋಬನು, ನನಗೆ ಏನೂ ಕೊಡಬೇಡ, ಒಂದು ಕೆಲಸ ಮಾತ್ರ ಮಾಡಿದರೆ ನಾನು ತಿರುಗಿ ನಿನ್ನ ಹಿಂಡನ್ನು ಮೇಯಿಸಿ ಕಾಯುವೆನು. ಅದೇನೆಂದರೆ, ಈ ಹೊತ್ತು ನಾನು ನಿನ್ನ ಹಿಂಡಿನೊಳಗೆ ಹೋಗಿ ವಿಕಾರ ವರ್ಣವುಳ್ಳವುಗಳನ್ನೆಲ್ಲ, ಅಂದರೆ ಕುರಿಗಳಲ್ಲಿ ಕಪ್ಪಾಗಿರುವುಗಳನ್ನು, ಆಡು ಕುರಿಗಳಲ್ಲಿ ಚುಕ್ಕೆ ಅಥವಾ ಮಚ್ಚೆ ಉಳ್ಳವುಗಳನ್ನು ವಿಂಗಡಿಸುವೆನು. ಮುಂದೆ ಅಥಮ ಹುಟ್ಟಿದರೆ ಅದೇ ನನ್ನ ಸಂಬಳವೆಂದು ನೀನು ಭಾವಿಸಬೇಕು. ಹಲ್ಲೆಲೂಯಾ. ಚುಕ್ಕಿ ಇದ್ದೀನೋ, ಬೆಳ್ಳಗಿದ್ದೀನೋ, ಹಣ್ಣ ಬಣ್ಣ ಇದ್ದೀನೋ, ಕೆಂಪಗಿದ್ದೀನೋ, ಒಂದ್ ವೇಳೆ ಈ ಮರಿಗಳು ಹುಟ್ಟಿದು ಅಂತಂದ್ರ ಇದು ನನ್ನ ಸ್ವಂತ.
ಒಂದ್ ವೇಳೆ ಬೇರೆ ಈಗ ಆಡುಗಳೇ ನಾವು ಆ ಬಣ್ಣದ ಹುಡುಗರು ಎಲ್ಲ ನಿನ್ನು, ಬೇರೆ ಬಣ್ಣ ಹುಡುಗರು ನನ್ನ ಅಂತ ಕೇಶಂದ್ರ ಮಾತು ಕೊಟ್ಕೇಶಂದ್ರ ಅಲ್ಲಿ ಕಾಯ್ಲಕ್ ಸ್ಟಾರ್ಟ್ ಮಾಡಿದಾಗ ಅದ್ಭುತವಾದ ಆಶೀರ್ವಾದಗಳು ಹೊಂದಿಕೊಂಡು ಆತ ಏನಂದ್ರ ದೇವ್ರು ಹೆಚ್ಚಿಸಿನಾಗ ಆತ ತಿರುಗಿ ಏನಂದ್ರ ಹಿಂದಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅಲ್ಲಿ ಹೇಳ್ತದ, ಏನು ಹೇಳ್ತದ 31ನೇ ಅಧ್ಯಾಯದಾಗ ಮೊದಲನೇ ವರ್ಷದಾಗ, ನಮ್ಮ ತಂದೆಯು ಆಸ್ತಿಯಲ್ಲಿ ಒಬ್ಬನು ಪಾಲಾಯಿತು, ನಮ್ಮ ತಂದೆಯು ಆಸ್ತಿ ಎಂದಲೇ ಅವನಿಗೆ ಇಷ್ಟು ಐಶ್ವರ್ಯವು ಆಯಿತು ಎಂಬುದಾಗಿ ಲಾಬನನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳನ್ನು ಯಾಕೋಬನ ಕಿವಿಗೆ ಬಿತ್ತು. ಇದಲ್ಲದೆ ಅವನು ಲಾಬನನ್ನು ಮುಖ ಭಾವವನ್ನು ನೋಡಿದಾಗ ಅದು ಮೊದಲಿದ್ದಂತೆ ತೋರಿರಲಿಲ್ಲ. ಏನಾಗಿದಂತ? ಆಸ್ತಿ ಯಾವಾಗಾದ್ರೂ ಹೆಚ್ಚಾಗಿದ್ದು, ಯಾವಾಗಾದ್ರೂ ಸಂಪಾದನೆ ಹೆಚ್ಚಾಗಿದ್ದು, ಅವಾಗ ಲಾಭನ ಗಂಡು ಮಕ್ಕಳು ಏನ್ ವಿಚಾರ ಮಾಡ್ತಾರಂದ್ರ, ನಮ್ಮ ಭಾವಗ ಯಾಕೋಬಗ ಈಟೆಲ್ಲ ನಾವು ಕೊಡ್ಬ್ಯಾಡ, ಅಸಲ್ ಕೊಡೇಬ್ಯಾಡ, ನಂಬಲ್ ಬಂದು ನಂಬಲ್ ಬದುಕಿ ನಂಬಲ್ ಎಲ್ಲ ಮಾಡಿ ನಂಬಲಿಂದ ಆಸ್ತಿ ಹೋಯ್ತಾನ ಇವ ಅಂತೇಳಿ ಅವ್ರ ಅಣ್ಣ ತಮ್ಮರೆಲ್ಲ ಗುಜು 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 ಮಾತಾಡುವಾಗ ಅವಾಗ ಏನಂದ್ರ ಈ ಮಾತಾಡ್ತಕ್ಕಂಥದ್ದು ಯಾರ ಕಿವಿಗೆ ಬಿದ್ದದಂದ್ರ ಯಾಕೋಬನ ಕಿವಿಗೆ ಬಿದ್ದದ. ಯಾಕೋಬನ ಕಿವಿಗೆ ಯಾವಾಗ ಬಿದ್ದದ ಅಂದ್ರ ಯಾಕೋಬ ಆಶೀರ್ವಾದಿಸಲ್ಪಟ್ಟನ, ಆತನ ಆತ್ಮದ ಕಿವಿಗಳು ತೆರೆಯಲ್ಪಟ್ಟವ. ಅವ್ರು ಎಲ್ಲಿ ಕುಂತು ಮಾತಾಡಿದ್ರು ಬಿ ಇವರಿಗೆ ಆರಾಮ್ ಸರಿ ಕೇಳ ಹೊಂಟದ. ಬೊಂಬೈದಾಗ ನಮ್ ನೆಂಟರು ಅಲ್ಲಿ ಫೋನ್ ಮಾಡಿದ್ರು, ಕಿವಿಗೆ ಫೋನ್ ಹಚ್ಚಿದ್ರು, ಅವ್ರು ಮಾತಾಡೋದು ನಮ್ಗೆ ಹೆಂಗೆ ಕೇಳಿ ಬರ್ತದಲ್ಲ ಆ ರೀತಿಯಾಗಿ ಸುಲಭವಾಗಿ ಕೇಳ ಹೊಂಟದ. ಏನ್ ಕೇಳ ಹೊಂಟಿಲ್ಲ? ಇದು ದೇವ್ರ ಕಾರ್ಯ ಮಾಡ್ಬೇಕು. ದೇವ್ರ ಕಾರ್ಯ ಮಾಡಿದ್ರು ಮಾತ್ರ ಜರುಗ್ತದ. ಅವನಿಗೆ ಏನು ಮೋಸ ಮಾಡ್ಬೇಕಂದ್ರೋ ಏನೋ ಗೊತ್ತಿಲ್ಲ. ಕರೆಕ್ಟ್ಗೆ ಅವ್ರು ಸರಿ ಹೋರಾಟ ಮಾಡಿ ನನ್ನ ತಾಯಿ ತಂದೆ ಮಾರಿಗೆ ನಾ ಹೋಯ್ತೆ ಅಂತ ಕೇಶಂದ್ರ ಜಗಳ ಮಾಡಿ ಅಂತಂದ್ರ ತನ್ನ ಹೆಂಡ್ರ ಮಕ್ಕಳಿಗೆ ತನಗಿರ್ತಕ್ಕಂಥ ಆಸ್ತಿ ಪಾಸ್ತಿ ಎಲ್ಲ ತೆಗೆದುಕೊಂಡು ತಿರುಗಿ ತನ್ನ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ಯಾನ್ರಿ? ಮತ್ತ ಏನ್ ಮಾಡ್ಯಾನ? ಯಾವ ಜಾಗದಾಗ ಪ್ರಾರ್ಥನೆ ಮಾಡಿ ಹೋಗ್ಯಾನೋ, ಯಾವ ಜಾಗದಾಗ ಕಲ್ಲಿಕ್ಕಿ, ಯಾವ ಜಾಗದಾಗ ಎಣ್ಣೆ ಹಾಕಿ, ಯಾವ ಜಾಗದಾಗ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಯಾನೋ ಅದೇ ಜಾಗದಾಗ ಬರೋಕ್ಕೆ ಕತ್ತಲಾಗ್ಯದ. ಅದೇ ಜಾಗದಾಗ ಅವ್ರಿಗೆ ಹೇಳೋಣ, ನೀವು ಮುಂದಕ್ಕೆ ಹೋಗ್ರಿ, ನಾ ಇಲ್ಲೇ ಇರ್ತೇನೆ ಅಂತ ಕೇಶಂದ್ರ ಅಲ್ಲಿ ಉಳ್ಕೊಂಡನ. ಅಲ್ಲಿ ತಿರುಗಿ ನಿದ್ದೆ ಮಾಡುವಾಗ ಆತನಲ್ಲಿ ಯಾವ್ದು ಆಪತ್ತು ಹೊಂಟಿದ ಗೊತ್ತಿಲ್ಲ, ಯಾವ್ದು ಕೇಡು ಹೊಂಟಿದ ಗೊತ್ತಿಲ್ಲ. ಆತ ನಿದ್ರೆ ಮಾಡ್ತಾನ. ಆ ನಿದ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದ್ ವೇಳೆ ಲಾಭನ ಮಕ್ಕಳು ಅವನಿಗೆ ಹಿಡ್ಕೊಂಡು ಹಿಂದಕ್ಕೆ ಒಯ್ಬೇಕಂತ ಹೇಳಿ ಅಥವಾ ಅವನಿಗೆ ಹೊಡಿಬೇಕಂತ ಹೇಳಿ ಏನೋ ಹಾಳು ಮಾಡ್ಬೇಕಂತ ಕಿಶಿಂದ ವಿಚಾರ ಮಾಡ್ಯಾರೇನೋ. ಆ ವಿಚಾರದಿಂದ ಯಾಕೋಬಗೆ ಗೊತ್ತಿಲ್ಲ, ಯಾಕೋಬ ನಿದ್ರೆ ಹೊಡಿತಾನ. ಆದ್ರೆ ಸುಮಾರು 4 ಬಜೆ ರಾತ್ರಿ ಏನಂದ್ರ ಪರಲೋಕದಿಂದ ದೇವದೂತ ಬಂದ ಕಸಿ ಯಾಕೋಬ ರಕ್ಷಿಸ್ಬೇಕು, ಯಾಕೋಬ ಎಬ್ಸಿಲಿಂದ ಕಳ್ಕೊಡ್ಬೇಕು, ಇಲ್ಲೋ ಹೋದ್ರೆ ಅವ್ರ ಕೈದಾಗ ಸಿಕ್ಕಿ ಬೀಳ್ತಾನ ಅಂತ ಕಸಿ ದೇವದೂತ ಬಂದ ಕಸಿ ಎಬ್ಸಿನಾಗ ಅವಾಗ ಏನ್ ಮಾಡ್ಯಾನ ಅಂತಂದ್ರ, ಅವಾಗ ದೇವದೂತರು ಅಂತ ಕಸಿ ನೋಡಿರ್ಬೋದು, ಕರೆಗೆ ಅವ್ರಿಗೆ ಮುಟ್ಟಿಲ್ಲ, ಮಾತಾಡಿಲ್ಲ, ಖಾಲಿ ಕನಸಿನಾಗ ನೋಡ್ಯಾನ. ಯಾವಾಗ ದೇವದೂತ ಬಂದು ಧಕ್ಕೆ ಹೊಡೆದು ಎಬ್ಸರು ಅವಾಗ ಮಾತ್ರ ಎದ್ ಕಸಿ ಏನ್ ಮಾಡ್ಯಾನ ಗೊತ್ತಾ? ಆತನ ಕಾಲು ಹಿಡ್ಕೊಂಡ ಆತನ ಟೊಂಕನೇ ಹಿಡ್ಕೊಂಡನ. ಟೊಂಕ ಹಿಡ್ಕೊಂಡಿನಾಗ ಅರೆ ಎದ್ದು ಹೋಗಪ್ಪ, ಹೊತ್ತೋಯ್ತದ, ಹೋಗನಿ ಅಂತ ಹೇಳ್ದ. ನಾ ಹೋಗಲ್ಲ ಅಂತ ಹೇಳ್ದ. ಅದೇ ನೀ ಯಾರು ಅಂತ ಕೇಳ್ತಾನ. ನೀ ಯಾರು ಅಂತ ಅಂದಿನಾಗ ಅವಾಗ ಹೇಳ ನನ್ನ ಹೆಸರು ಯಾಕೋಬ ಅಂದಿನಾಗ ಅವಾಗ ಬಿಡು, ನಾನು ಹೋಗೋದ ಮಸ್ಕಿದಾಗ ಪ್ರಾರ್ಥನಾ ಪರಲೋಕದಾಗ ನಡ್ಯತದ, ಟೈಮ್ ಆಯ್ತು ಅಂದ್ರೆ ನನಗೆ ಮತ್ತೆ ಶಿಕ್ಷೆ ಸಿಗ್ತದ, ನನಗೆ ಬಿಡು ಅಂದ್ರೆ ಇಲ್ಲ ನಾನು ನಿನ್ಗೆ ಬಿಡಲ್ಲ. ಯಾಕೆ ಬಿಡಲಿ ಅಂತಂದ್ರ ನನಗೆ ನೀ ಆಶೀರ್ವಾದ ಮಾಡು, ನನಗೆ ಏನ್ ಮಾಡು? ಆಶೀರ್ವಾದ ಮಾಡು. ಆಶೀರ್ವಾದ ಮಾಡಿದ್ರೆ ನಾ ಬಿಡ್ತೇನೆ. ಸರಿ, ನಾನು ನಿನಗೆ ಇವತ್ತಿನ ಹಿಡಿದು ಆಶೀರ್ವಾದ ಮಾಡ್ತೀನಿ. ಇವತ್ತಿನ ತಾನ ನಿನ್ನ ಹೆಸರು ಏನಿತ್ತು? ಯಾಕೋಬ. ಈಗ ನಿನ್ನ ಹೆಸರೇನು? ಇಸ್ರಾಯೇಲ್. ನಿನ್ನ ಹೆಸರೇನು? ಇಸ್ರಾಯೇಲ್.
ಅಲ್ಲ ಅಂತಕ್ಕೆ ಯಾವಾಗಾದ್ರೂ ಆಶೀರ್ವಾದ ಮಾಡಿನು, ಅವಾಗ ಆಶೀರ್ವಾದಿಸಲ್ಪಟ್ಟನ. ಅವಾಗ ದೇವದೂತರಿಗೆ ಬಿಟ್ಕೊಟ್ಟ. ದೇವದೂತರು ಮಸ್ಕಿನ ಪ್ರಾರ್ಥನಾ ಪರಲೋಕದ ಅಂದ್ರ ತಿರುಗಿ ಅದರಲ್ಲಿ ಸೇರ್ಕೊಂಡು ದೇವರಿಗೆ ಆರಾಧನಾ ಮಾಡ್ಯಾರ. ಹಲ್ಲೆಲೂಯಾ. ನಮಗೂ ನಿಮಗೂ ದೇವದೂತರು ಬಂದು ಮಾತಾಡ್ತಾರ? ಮಾತಾಡಲ್ಲ. ಒಳ್ಳೆ ಸೇವಕರು ನಮ್ಮ ಮನೆಗೆ ಬರ್ತಾರ? ಬರಲ್ಲ. ಕರೆದ್ರಿ ನೀವೇ ಬರ್ತಾರೆ, ನಾವು ಬರಲಿರ್ತಾರೆ. ಯಾಕೋ ಗೊತ್ತಾ? ಆ ಯೋಗ್ಯತೆ ನಮಗಿಲ್ಲ. ಒಬ್ಬ ಸೇವಕ ನೀವು ಮನೆಗೆ ಬರ್ಬೇಕಾದ್ರ ಅಲ್ಲ, ನಿಮ್ಮ ಮನೆಗೆ ಆತನ ಪಾದ ಬೀಳಬೇಕಾದ್ರೆ, ಹೆಜ್ಜೆ ಬೀಳಬೇಕಾದ್ರ ಆಶೀರ್ವಾದಗಳವ. ಆ ರೀತಿಯಾಗಿ ನಾವು ಆಶೀರ್ವಾದಿಸಲ್ಪಡ್ಲಕ್ಕ ನಮಗೊಂದು ಯೋಗ್ಯತೆ ಇದ್ರೆ ಮಾತ್ರ ನಾವು ಆಶೀರ್ವಾದಿಸಲ್ಪಡ್ತೇವೆ. ಇಲ್ಲ ಹೋದ್ರೆ ಮಾತ್ರ ಆಶೀರ್ವಾದಿಸಲ್ಪಡ್ದು ಬಹಳ ಕಷ್ಟವಾಗ್ಯದ. ಏನಿಲ್ಲ, ಯಾರ ಮೂಲಕವಾಗಿ ಆಗ್ಯದ ಇಷ್ಟೆಲ್ಲ? ದೇವರ ಚಿತ್ತ ನೆರವೇರೋ ತನಕ. ಅಲ್ಲಿ ಹೋಗಿದ ಮೇಲೆ ಒಬ್ಬಕಿಗೆ ಮದುವೆ ಮಾಡ್ಕೊ ಅಂತ ಹೇಗೇಶಂದ್ರ ಈಸಾಕ ಕಳಿಸಿದ್ರ ಅಲ್ಲಿ 4 ಮಂದಿ ಹೆಂಡ್ರಾಗ್ಯಾರ. ಅದಾಗ 2 ಹೆಂಡ್ರು 2 ದಾಸಿಯರು 4 ಮಂದಿ ಆಗ್ಯಾರ. ಹಿಂಗ ಯಾಕಾಗ್ಯದ ಅಂದ್ರ ಕಣ್ಣು ಹೋಗಿರ್ತಕ್ಕಂಥ ಹೆಣ್ಮಗಳಿಗೆ ಮೊದಲು ಮೋಸ ಮಾಡಿ ಅಂದ್ರ ಮದುವೆ ಮಾಡ್ಯಾರ. ಅವ ಇಷ್ಟಪಟ್ಟಿನ ಹೆಣ್ತಿಗೆ ಮಾಡಿಲ್ಲ. ಹಿಂದಿನ ಸರಿ ಯಾವಕ್ಕಿಗೆ ಮದುವೆ ಮಾಡ್ಯಾರ. ಯಾವಾಗಾದ್ರೂ ಆಕಿಗೆ ಮಕ್ಕಳಿಲ್ಲೋ ಕೆಲವ ಕಾಲ ಕಳೆದು ಹೋಗ್ಯಾವ. ಅದು ಶೋಧನೆ. ಶೋಧನೆ ಅಂದ್ರ ಆಕೆಗೆ ಮಕ್ಕಳಿಲ್ಲ. ಮಕ್ಕಳು ಹುಡಿದ್ರು ಜಲ್ದಿನೇ ಹೋಯ್ತಾರ ಅಲ್ಲ. ದೇವ್ರು ತಡ ಮಾಡಿ ಕೊಟ್ಟಾರ. ಅದು ಹೆಂಗ್ ಕೊಟ್ಟಾರ? ಯಾಕೋ ಪ್ರಾರ್ಥನೆ ಮಾಡ್ತಾನ, ಅವನ ಹೆಂಡತಿ ಪ್ರಾರ್ಥನೆ ಮಾಡ್ಲತ್ತಿದ. ಯಾವಾಗಾದ್ರೂ ಆಕೆ ಮೊಳಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡಿ ಬೇಡಳು. ಅವಾಗ ಅದ್ಭುತವಾದ ಗಂಡು ಮಗು ಬಹುಮಾನ ಕೊಟ್ಟಿನಾಗ ಆತನ ಹೆಸರು ಏನಕ್ಕಿರಂತ? ಏಷಪ್ಪ. ಅದಕ್ಕೆ ನಾವು ಪೈಲೆ 12 ಮಂದಿ ಮಕ್ಕಳರ. 12 ಮಂದಿ ಮಕ್ಕಳದಾಗ ಒಬ್ಬ ಆಶೀರ್ವಾದ ಹೊಂದಿನವಲ್ಲ. ಈಗ ನಮ್ಮ ಕುಟುಂಬದಾಗ ಮಕ್ಕಳವಾದ್ರ ಯಾರ ಮೂಲಕವಾಗಿ ನಮಗೆ ಆಶೀರ್ವಾದ ಬರ್ತವೋ ಗೊತ್ತಿಲ್ಲ, ಯಾರ ಮೂಲಕವಾಗಿ ನಮಗೆ ಅವಮಾನ ಗಡ್ತವೋ ಗೊತ್ತಿಲ್ಲ, ಯಾರ ಮೂಲಕವಾಗಿ ನಮಗ ಕೇಡುಗಳು ಅಪಾಯಗಳು ಜರುಗ್ತವೋ ನಮಗ್ ಗೊತ್ತಿಲ್ಲ. ಕಡೆಗೆ ದೇವರು ಮಾತ್ರ ಆರಿಸಲ್ಪಟ್ಟಾರ, ದೇವರು ಮಾತ್ರ ಏರ್ಪಾಟ್ ಮಾಡ್ಯಾರ. ಆ ಜನ ಆ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಾರಂದ್ರೆ, ಒಂದ್ ವೇಳೆ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರೆ, ಪ್ರಾರ್ಥನೆ ಮಾಡಿರ್ತಕ್ಕಂಥ ಮಕ್ಕಳು ಹೆಂಗಿರ್ತಾರಂದ್ರ ಅವ್ರು ಆಶೀರ್ವಾದಿಸಲ್ಪಟ್ಟಂತ ಮಕ್ಕಳು ಇರ್ತಾರ. ಆ ಮಕ್ಕಳ ಮೂಲಕವಾಗಿ ನಮಗೂ ಅನೇಕ ಜನರಿಗೂ ಮೇಲು ಜರುಗ್ತದ. ಪರಲೋಕದಲ್ಲಿ ಇರ್ತಕ್ಕಂಥ ದೇವರಿಗೆ ಮಹಿಮೆ ಆಗ್ತದ. ಅಂತ ಮಕ್ಕಳು ವಾಗ್ದಾನದ ಮಕ್ಕಳು ಕೊಡ್ತಾರ. ಆ ವಾಗ್ದಾನದ ಮಕ್ಕಳು ಏನಂತಂದ್ರ ಇಲ್ಲಿ ದೇವರು ಯಾಕೋಬಗೆ ಕೊಟ್ಟನಾಗ ಆ ಮಗನಿಗೆ ಹೆಸರು ಏಷಪ್ಪ ಅಂತ ಹೇಳ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಳೆ ತಟ್ಟಾರೆ, ಜೋರಾಗಿ ತಟ್ಟಾರೆ. ಯಾಕೋಬ ಏಷಪ್ಪ ಯಾವಾಗಾದ್ರೂ ಹುಟ್ಟ್ಯಾರೋ ಅವಾಗ ಮನೆ ನೆನಪು ಹೊಂಟದ, ತಾಯಿ ತಂದೆ ನೆನಪು ಹೊಂಟಾರ, ಅಣ್ಣ ತಮ್ಮರು ನೆನಪು ಹೊಂಟಾರ, ಎಲ್ಲ ನೆನಪು ಹೊಂಟಾರ. ಅಲ್ಲಿ ತನಕ 12 ಮಂದಿ ಮಕ್ಕಳು ಹುಟ್ಟ್ಯಾರ, ಒಬ್ಬರಿಗೆ ನೆನಪು ಬಂದಿಲ್ಲ. ಯಾವಾಗಾದ್ರೂ ವಾಗ್ದಾನ ಮಾಡಿ ಪಟ್ಟಿಂತ ಆಶೀರ್ವಾದಿಸಲ್ಪಟ್ಟಂತ ಮಗು ಹುಟ್ಟ್ಯಾನೋ ಆ ಮಗು ಹುಟ್ಟಿದ್ರಿಗೆ ಇದು ನನ್ನ ಸ್ವಂತ ಮಗು ಅಂದಾಗ 12 ಮಂದಿ ಅಂತ ಹುಟ್ಟಿಲ್ಲ ಅಲ್ಲ. 12 ಮಂದಿ ಮಕ್ಕಳು ಯಾರಿಗೆ ಹುಟ್ಟ್ಯಾರ? ಖರೆ ವಾಗ್ದಾನ ಇಲ್ಲ, ಆಶೀರ್ವಾದ ಹೊಂದಿರತಕ್ಕಂಥ ಮಕ್ಕಳಲ್ಲ, ಶಾರೀರಿಕ ರೀತಿಯಲ್ಲಿ ಹುಟ್ಟಿರ್ತಕ್ಕಂಥ ಜನರು ಅಲ್ಲ. ಈ ಲೋಕದ ವೈಭಾವನೆ ಅವ್ರು ನೋಡ್ತಾರೆ, ಕಡೆಗೆ ಆತ್ಮಿಕವಾದ ವೈಭವ ನೋಡಲ್ಲ. ಆ ರೀತಿಯಾಗಿ ನಾವು ಇರಲ್ಲ. ನಮ್ಮ ಮಕ್ಕಳು ಆಶೀರ್ವಾದಿಸಲ್ಪಡ್ಬೇಕಾದ್ರ ನಮ್ಮ ಮಕ್ಕಳು ಆಶೀರ್ವಾದಿಸಲ್ಪಡ್ಬೇಕು. ಹಂಗಾಗ್ಬೇಕಾದ್ರೆ ನಾವು ಮೊಳಕಾಲು ನೋಡ್ಬೇಕು. ಎಲ್ಲ ಅನುಭವ ಅವ, ಜಗಳ ಆಡೋ ಅನುಭವ ಅದ, ಚಾಡಿ ಹೇಳೋ ಅನುಭವ ಅದ, ಮೋಸ ಮಾಡೋ ಅನುಭವ ಅದ, ಮೊಳಕಾಲೂರ ಅನುಭವ ಇಲ್ಲ. ನಮ್ಮ ಮಕ್ಕಳು ಹ್ಯಾಂಗ ಆಶೀರ್ವಾದಿಸಲ್ಪಡ್ತಾರ? ನಮ್ಮ ಮಕ್ಕಳ ಮೇಲೆ ಅಪಾಯಗಳು ಬರಬಾರ್ದು, ಕೇಡುಗಳು ಬರಬಾರ್ದು, ಶೋಧನೆಗಳು ಬರಬಾರ್ದು, ಹೀನ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ನಾವು ಏನ್ ಮಾಡ್ಬೇಕಂದ್ರ ನಾವು ಮೊಳಕಾಲ್ ಮೇಲೆ ಹೋಗ್ಕೊಂಡು ಪ್ರಾರ್ಥನೆ ಮಾಡಬೇಕು. ಅವಾಗ ನಮ್ಮ ಮಕ್ಕಳಿಗೆ ಒಳ್ಳೆ ಜ್ಞಾನ, ಒಳ್ಳೆ ಆರೋಗ್ಯ, ಅಭಿವೃದ್ಧಿ ಜೀವಿತ ಅವ್ರು ಜೀವಿಸ್ಲಕ್ಕೆ ಅಂತಂದ್ರ ಸಾಧ್ಯವಾಗ್ತದ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಕ್ತ ಮಾಡ್ಕೊಂಬರಿ. ಹಲ್ಲೆಲೂಯಾ, ಸ್ತೋತ್ರ. ಕಣ್ಮುಚ್ಚರಿ ಪ್ರಾರ್ಥನೆ ಮಾಡರಿ.
ಮಹಾಪರಿಶುದ್ಧವಾಗಿರುವ ದೇವರೇ, ನಮಗೆ ಸ್ತೋತ್ರ ತಂದೆ. ಇಗೋ ಪ್ರಭಾ, ಅಯ್ಯ ಇಸಾಕು ಪ್ರಭಾ ತನ್ನ ಮುಂದಿನ ವಿಷಯದಲ್ಲಿ, ಮುಂದಿನ ಭವಿಷ್ಯದ ವಿಷಯದಲ್ಲಿ ಒಳ್ಳೆಯ ಮಗಳಿಗೆ ಮದುವೆ ಮಾಡಿಕೊಂಡು ಸುಖವಾದ ಜೀವಮಾನ ಮಾಡಬೇಕಂತೇಳಿ ಆಲೋಚನೆಗಳು ಮಾಡಿರುವಾಗ, ಹೌದು ಪ್ರಭಾ, ಆ ಮಗನಿಗೆ ಒಳ್ಳೇದಾಗಲಿಕ್ಕೆ ಪ್ರಭಾ ಕೆಲವು ಶೋಧನೆಗಳು ಬಂದವು ಸ್ವಾಮಿ. ಆ ಶೋಧನೆಯಲ್ಲಿ ಜಯಿಸಿ ಈಗ ಪ್ರಭಾ ನಿಮ್ಮ ಚಿತ್ರಾನುಸಾರವಾಗಿ ನಡೆದು ತನ್ನ ಜೀವಿತ ಕಾಲದಲ್ಲಿ ಸಂಪಾದನೆ ಮಾಡಿದ 10 ಭಾಗ ಕಾಣಿಕೆ ನಿಮ್ಮ ಪಾದ ಸನ್ನಿಧಾನದಲ್ಲಿ ತಂದು ನಿಮ್ಮನ್ನು ಸಮರ್ಪಿಸಿರುವಾಗ, ಅವರಿಗೆ ಅವರ ಕುಟುಂಬಕ್ಕೂ ಹೆಚ್ಚಾಗಿ ನೀವು ಆಶೀರ್ವದಿಸಿ ಬಲಪಡಿಸಿ ತಿರುಗಿ ತನ್ನ ಮನೆಗೆ ಸೇರ್ಕೊಂಬಂತ ಒಳ್ಳೆ ಭಾಗ್ಯತೆ ನೀಡಿ ಅವ್ರ ಮೂಲಕವಾಗಿ ಪ್ರಭಾ ದೇಶದಲ್ಲಿ ಅನೇಕ ಜನರ ಗುರುತಿಡುವ ಹಾಗೆ ಪ್ರಭಾ ನೀವು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಈಗ ದೇವರು ಈ ವಾಕ್ಯವು ಪ್ರಭಾ ನಮಗೂ, ನಮ್ಮ ಕುಟುಂಬಗಳಿಗೆ, ನಮ್ಮ ಮಕ್ಕಳಿಗೂ, ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಜನರಿಗೂ ಪ್ರಭಾ ಅಭಿವೃದ್ಧಿಪಡಿಸುವಂತೆ, ಆಶೀರ್ವದಿಸಲ್ಪಡುವಂತೆ, ಎಲ್ಲರೂ ನಿಮ್ಮ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಎಲ್ಲರಿಗೂ ನೀವು ಸಹಾಯ ಮಾಡ್ತೀರಿ ಎಂದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.